ನೀವೆಲ್ಲರೂ ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಾರಾಂತ್ಯದಲ್ಲಿ ನಾನು ಬಂದು ಹೋಗ್ತಾ ಇದ್ದೀನಿ, ನಿಮಗೆ ತಿಳಿಸಿ ಹೋಗ್ತಾ ಇದ್ದೀನಿ. ವಿಶೇಷ ಅಭ್ಯಾಸಗಳನ್ನು ಹೊತ್ತು ತಂದು ಕೊಡ್ತಾ ಇರ್ತೀನಿ. ನೀವು ವಾರ ಪೂರ್ತಿ ಆ ಅಭ್ಯಾಸಗಳನ್ನು ಮಾಡ್ತಾ ಇರಬೇಕು. ಸೊ ಅದರಲ್ಲಿ ಕ್ರಿಯೆಯನ್ನು ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಅದನ್ನು ನಿತ್ಯ ವಾರ ಪೂರ್ತಿ ಮಾಡೋ ಹಾಗಿರಲ್ಲ. ಕ್ರಿಯೆಗಳನ್ನು ವಾರದ ಕೊನೆಯಲ್ಲೂ ಅಥವಾ 15 ದಿನಗಳಿಗೊಮ್ಮೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ಅಭ್ಯಾಸದಲ್ಲಿ ಕ್ರಿಯೆ ಸೂತ್ರನೇತಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಸೂತ್ರನೇತಿ ಅಭ್ಯಾಸ ನಾಸಲ್ ಟ್ರ್ಯಾಕ್ ಅನ್ನೇ ಕ್ಲೀನ್ ಮಾಡುವಂಥದ್ದು. ಮೂಗಿನಿಂದ ಗಂಟನ್ನ ಭಾಗದವರೆಗಿನ ದಾರ ಏನಿದೆ, ನಾಳ ಏನಿದೆ, ಅದನ್ನು ಶುಚಿ ಮಾಡಬೇಕಿರುವಂಥ ಅಭ್ಯಾಸ. ಅಲರ್ಜಿಗೆ ಬಹಳ ಚೆನ್ನಾಗಿರುವಂಥದ್ದು, ಕಫದೋಷಕ್ಕೆ ಬಹಳ ಚೆನ್ನಾಗಿರುವಂಥ ಅಭ್ಯಾಸ. ಸ್ವಲ್ಪ ದೊಡ್ಡವರಿಗೆ ಹೆಚ್ಚು ಅಭ್ಯಾಸ ಸೂಕ್ತವಾಗಿರುವಂಥದ್ದು. ಪುಟ್ಟ ಮಕ್ಕಳು 10 ವರ್ಷದಿಂದ ಕೆಳಪಟ್ಟ ಮಕ್ಕಳಂತೂ ಈ ಅಭ್ಯಾಸವನ್ನು ಮಾಡಲೇಬಾರದು. ಹಾಗಾದ್ರೆ ಹೇಗೆ ಈ ಅಭ್ಯಾಸವನ್ನು ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೂತ್ರನೇತಿ ಅಭ್ಯಾಸ ಇದನ್ನ ಮಾತ್ರ ಚಿಕ್ಕ ಪುಟ್ಟ ಮಕ್ಕಳು ಮಾಡ್ಕೊಡ್ದು. ಒಂದು 10, 14, 15 ವರ್ಷ ದಾಟಿರುವಂತಹ ಮಕ್ಕಳು ಅಭ್ಯಾಸಕ್ಕೆ ಸೂಕ್ತ. ಇದಕ್ಕೆ ಇದನ್ನು ಮುಖ್ಯವಾಗಿ ಯಾರು ಯೋಗ ಪರಿಣಿತರಿರ್ತಾರೋ, ಯಾರು ಯೋಗದ ಗುರುಗಳಿರ್ತಾರೋ ಅವರ ಮೂಲಕ ಮೊದಲಿಗೆ ಕಲಿತೇ ಅಭ್ಯಾಸವನ್ನ ಮಾಡಬೇಕು. ಇದನ್ನ ಅನಾವಶ್ಯಕವಾಗಿ ಹೇಗೇಗೋ ಒಂದರ ಹಿಂದೆ ಒಂದು ರಭಸವಾಗಿ ತುರುಕ್ತಾ ಇದ್ರೆ ಸೊ ಅದು ನಮಗೆ ಮೂಗಿನಲ್ಲಿ ಬ್ಲೀಡಿಂಗ್ ಬರುವಂತ ಸಾಧ್ಯತೆ ಇದೆ, ಮೂಗಿನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಇದೆ, ಗೊತ್ತಿಲ್ಲದೆ ಹೇಗೇಗೋ ಮಾಡಿದ್ರೆ. ಹಾಗಾಗಿ ತುಂಬಾ ಕಾಳಜಿಯಿಂದ ಮುಂದಿನ ಸೂತ್ರನೇತಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾವೀಗ. ಸೂತ್ರನೇತಿಗೆ ಬಳಸುವಂತಹ ಸಾಮಗ್ರಿ ಅಂದ್ರೆ ಮುಖ್ಯವಾಗಿ ಇದನ್ನ ರಬ್ಬರ್ ಕ್ಯಾಥೇಟರ್ ಅಂತ ಕರಿತೀವಿ. ಈ ಕ್ಯಾಥೇಟರು ಮೊದಲಿಗೆ ಬೇರೆ ವಸ್ತ್ರದಲ್ಲಿ ಬರ್ತಿತ್ತು, ದಾರದ ರೂಪದಲ್ಲಿ ಬರ್ತಿತ್ತು. ಅದು ದಪ್ಪ ಇರ್ತಿತ್ತು, ಅದು ಕಷ್ಟ. ದಾರ ಮೂಗಿಗೆ ಹಾಕುವಾಗ ಮುಂಭಾಗ ಬಿಟ್ಕೋತಾ ಇತ್ತು, ತೆರಿತಾ ಇತ್ತು. ಅವಾಗ ಅದನ್ನ ಹಾಕೋದಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನ ಸುಲಭಗೊಳಿಸೋದಕ್ಕೆ ಈಗ ರಬ್ಬರ್ನಲ್ಲಿ ಅಂದ್ರೆ ಇಲ್ಲಿ ಬೆಂಟ್ ಆಗಿರುವಂತಹ ಒಂದು ಜಾಗ ಮುಂಭಾಗದಲ್ಲಿ ಇದು ತುದಿ ಚೂಪಿರಬಾರ್ದು. ಉಜ್ಜಿ ಒಂದ್ಸಲ ನೋಡ್ಕೋಬೇಕು ಚುಚ್ಚೋ ರೀತಿಯಲ್ಲಿ ಇದೆಯಾ ಅಂತ. ಚುಚ್ಚೋ ರೀತಿ ಇರಬಾರ್ದು ಆದಷ್ಟು. ಸೊ ಇದು ಒಂದು ಕೊನೆ, ಇದು ತೆರೆದ ಕೊನೆ, ಇದು ದಪ್ಪ ಇರುತ್ತೆ. ಈ ಕೊನೆಯನ್ನು ಕೆಳಗಡೆ ಬಿಡ್ತೀವಿ. ಈ ಬೆಂಡ್ ಆಗಿರುವ ಕೊನೆ ಏನಿದೆ ಇದನ್ನ ನಾವು ಮೂಗಿಗೆ ಹಾಕೋದಾಗಿರುತ್ತೆ. ಕೇರ್ಫುಲ್ ಆಗಿ ಮಾಡಬೇಕು. ಇದನ್ನ ನಾನು ಆಗ್ಲೇ ಹೇಳಿದೆ 10-14 ವರ್ಷ ದಾಟಿರೋರು ಮಾಡಬೇಕಾಗಿರೋದು ಅಂತ. ಈ 10-14 ವರ್ಷ ದಾಟಿದಾಗ ಕೆಲವು ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಬರುತ್ತೆ, ಪಬರ್ಟಿಗೆ ಬಂದಿರ್ತಾರೆ. ಸೊ ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ಈ ಅಭ್ಯಾಸವನ್ನ ಮಾಡಬಾರ್ದು. ಇನ್ನು ಬ್ಯಾಕ್ ಪೇನ್ ಇದೆ ನಮಗೆ ತುಂಬಾ ಸಿವಿಯರ್ ಆಗಿ ಅಂದವರು ಅಭ್ಯಾಸವನ್ನ ಮಾಡಬಾರ್ದು. ಕಾರ್ಯಕ್ರಮವನ್ನು ನೋಡಿಕೊಂಡು ದೊಡ್ಡವರು ಯಾರಾದ್ರೂ ಇದನ್ನ ಅಭ್ಯಾಸ ಮಾಡ್ತಿದ್ದೀರಾ ಅಂತಂದ್ರೆ BP ಹೈಪರ್ ಟೆನ್ಷನ್ ಇದ್ರೆ, ಲೋ BP ಹೈ BP ನಲ್ಲಿ ಏರುಪೇರಿದ್ರೆ, ಎಸ್ಪೆಷಲಿ ಹೈಪರ್ ಟೆನ್ಷನ್ ಇದ್ರೆ ಅಭ್ಯಾಸವನ್ನ ಮಾಡಕೂಡದು. ಇನ್ನು ಕಾರ್ಡಿಯಾಟಿಕ್ ಪ್ರಾಬ್ಲಮ್ ಇದ್ರೆ, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅವರು ಕೂಡ ಅಭ್ಯಾಸವನ್ನ ಮಾಡಬಾರ್ದು. ಗರ್ಭಿಣಿ ಹೆಂಗಸರಂತೂ ಅಭ್ಯಾಸವನ್ನ ಮಾಡಲೇಬಾರ್ದು ಇದನ್ನ. ಸೊ ಇದಿಷ್ಟು ಲಿಮಿಟೇಷನ್ಗಳು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು. ಸೊ ಕಫ ಇದ್ರೆ ಚೆನ್ನಾಗಿ ಕಿತ್ತು ಹೊರ ಹಾಕುತ್ತೆ, ಆದ್ರೆ ಒಳ್ಳೆ ವಿಲ್ ಪವರ್, ಸ್ಟ್ರಾಂಗ್ ವಿಲ್ ಪವರ್ ಬೇಕು ನಮ್ಗೆ ಈ ಅಭ್ಯಾಸವನ್ನ ಮಾಡೋದಕ್ಕೆ. ಸೊ ಈ ದಾರವನ್ನ ಅಥವಾ ಈ ರಬ್ಬರ್ ದಾರವನ್ನ ನಾನು ನೀರಿಗೆ ಹಾಕಿ ಒದ್ದೆ ಮಾಡ್ಕೋಬೇಕು ಮೊದಲಿಗೆ. ಸೊ ನೀರಿಗೆ ಹಾಕಿ ಒದ್ದೆ ಮಾಡ್ಕೊಂಡಿನಿ, ವೆಟ್ ಮಾಡ್ಕೊಂಡಿನಿ. ಇದು ಫಾರಿನ್ ಪಾರ್ಟಿಕಲ್. ಇದನ್ನ ಇವಾಗ ಮೂಗಿಗೆ ಹಾಕಕ್ ಹೋದಾಗ ಅದು ನಮ್ಮಲ್ಲಿ ನವೆ ಬರುತ್ತೆ, ಕಿರಿಕಿರಿ, ಇರಿಟೇಷನ್, ಇಚ್ಚಿಂಗ್ ಆದಂಗೆ ಆಗುತ್ತೆ, ಕಿಚ ಆಗ್ತಾ ಇರುತ್ತೆ. ಒಮ್ಮೆ ಎತ್ತಿ ಬಿಸಾಕ್ಬೇಕು ಅನ್ನಿಸ್ತಾ ಇರುತ್ತೆ. ಅವಾಗ ಸ್ನೀಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಫಾರಿನ್ ಐಟಮ್ ಹೋದಾಗ ಅಂದ್ರೆ ಶರೀರಕ್ಕೆ ಸಂಬಂಧ ಪಡದೇ ಇರುವ ಇನ್ನೊಂದು ಅಂಶ ಶರೀರವನ್ನು ಪ್ರವೇಶ ಮಾಡಕ್ ಹೋದಾಗ ಶರೀರ ಒಪ್ಕೊಳ್ಳಲ್ಲ, ಅದನ್ನ ತಳ್ಳುತ್ತೆ ಅದು. ಸೊ ಹಾಗೆ ಇದನ್ನ ಹಾಕುವಾಗ್ಲೂ ಅದನ್ನ ಹೊರ ಹಾಕುತ್ತೆ, ಅದು ಸ್ನೀಸಿಂಗ್ ಮೂಲಕ ಹೊರ ಹಾಕುತ್ತೆ. ಸೊ ಸ್ನೀಸಿಂಗ್ ಬರ್ತಾ ಇದೆ ಅಂದ್ರೆ ತೊಂದರೆ ಏನಿಲ್ಲ, ಆದ್ರೆ ಹಾಕೋದು ತೆಗಿಯೋದು ಮಾಡ್ಕೊಡುದು. ಗಳಿಗೆ ಒಂದ್ಸರಿ ಸ್ನೀಸಿಂಗ್ ಬಂತು ಅಂದ್ರೆ ತೆಗಿಯೋದು, ಪುನಃ ಶುರುವಿಂದ ಹಾಕೋದು, ಹಾಗೆ ಪದೇ ಹಾಕ್ತಾ ಇದ್ರೆ ರಕ್ತಸ್ರಾವ ಆಗುತ್ತೆ, ನಮ್ಮಲ್ಲಿ ಮೂಗಿನಲ್ಲಿ ಗಾಯಗಳಾಗುತ್ತೆ. ಒಂದ್ ವೇಳೆ ಮೂಗಿನಲ್ಲಿ ಗಾಯ ಆಯ್ತು ಅಂದ್ರೆ ಮಾಡೋದು ಅಭ್ಯಾಸವನ್ನ ನಿಲ್ಲಿಸ್ಕೊಂಡು ಗಾಯ ವಾಸಿ ಆದ್ಮೇಲೆ ಮತ್ತೆ ಅಭ್ಯಾಸವನ್ನ ಮುಂದುವರಿಸಬೇಕು. ಸೊ ಒಂದು ಸಲ ನಾವು ಈ ಅಭ್ಯಾಸದಲ್ಲಿ ಕಾಲುಗಳ ಮಧ್ಯೆ ಗ್ಯಾಪ್ ತಗೊಂಡಿದ್ದೀನಿ. ಜಲನೇತಿ ಮಾಡಿದ ನಂತರ ಸೂತ್ರನೇತಿಯನ್ನ ಮಾಡಬೇಕು. ಡೈರೆಕ್ಟ್ ಆಗಿ ಸೂತ್ರನೇತಿಯನ್ನ ಮಾಡಕ್ ಹೋಗ್ಬಾರ್ದು. ಅಥವಾ ಶರೀರಕ್ಕೆ ಏನಾದ್ರೂ ಸೂರ್ಯ ನಮಸ್ಕಾರ ಆ ತರದ ವಾರ್ಮ್ ಅಪ್ ಅನ್ನ ಮಾಡಿ ಬಿಸಿ ಉಸಿರು ಬರ್ತಾ ಇರಬೇಕು. ನಮ್ಮಲ್ಲಿ ಚೆನ್ನಾಗಿ ಏದುಸಿರು ಬರೋ ರೀತಿ ಬಿಸಿ ಉಸಿರು ಬರ್ತಾ ಇದೆ ಅಂದ ನಂತರ, ಅಂದ್ರೆ ಶರೀರದ ಜಡತ್ತು ಹೋಗಿ ವಾರ್ಮ್ ಅಪ್ ಆಗಿದೆ ಅಂದ ನಂತರ ಅಭ್ಯಾಸ ತಗೊಂಡ್ರೆ ಸುಲಭವಾಗಿ ಮಾಡಕ್ಕಾಗುತ್ತೆ ನಮ್ಗೆ ಇದು. ಅಭ್ಯಾಸವನ್ನ ಮೂಗಿನ ಭಾಗಕ್ಕೆ ಹಾಕ್ತಾ ತೋರಿಸ್ತಾ ಇದ್ದೀನಿ. ಎರಡೂ ಕೈಯನ್ನ ಕೆಳಗೆ ಹಿಡ್ಕೊಂಡಿದ್ದೀನಿ. ಒಂದೊಂದೇ ಕೈಯಿಂದ ಮೃದುವಾಗಿ ಮೇಲ್ಮುಖವಾಗಿ ಹೋಗ್ತಾ ಇದೆ. ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬಾಯಿಯನ್ನ ತೆರೆದು ಉಸಿರಾಡೋಣ. ದೀರ್ಘ ಉಸಿರಾಟ ತಗೊಂಡ್ರೆ ಭಯ, ಆತಂಕ ಎಲ್ಲ ಹೋಗುತ್ತೆ ನಮ್ಗೆ. ಕೈಯ ಬೆರಳನ್ನ ಹಾಕೊಂಡು, ಉಗುರಿರಬಾರ್ದು ಆದಷ್ಟು, ಕೈಯ ಬೆರಳನ್ನ ಬಾಯಿಗೆ ಹಾಕೊಂಡು 2 ಬೆರಳು ಅಥವಾ 3 ಬೆರಳು ಹಾಕೊಂಡು ಮೃದುವಾಗಿ ಒಳಗೆ ಬಂದಿರುವ ದಾರವನ್ನು ಎಳ್ಕೋಬೇಕು.
ಚರ್ನಿಂಗ್ ಅನ್ನ ಮಾಡಬೇಕು. ಮೊಸರು ಕಡ್ದ ಹಾಗೆ ಮುಂದಕ್ಕೆ ಹಿಂದಕ್ಕೆ. ಆಗ ಆ ಪಾತ್ವೇಸ್ ಅಲ್ಲಿರುವ ಕಫ ಎಲ್ಲ ಕಿತ್ಕೊಂಡು ಬರುತ್ತೆ. ಗಂಟಲಲ್ಲಿ ಕಫ ಬಂದಿದ್ದೆ ಆದಲ್ಲಿ ಅದನ್ನ ಉಗಿದು ಬರಬೇಕು. ಈ ಅಭ್ಯಾಸ ಆದ ನಂತರ ಕೂಡ ಕರವಸ್ತ್ರದಿಂದ ಒಮ್ಮೆ ಚೆನ್ನಾಗಿ ಮೂಗಿನ ಭಾಗವನ್ನ ಸೀನಿ ಶುಚಿ ಮಾಡ್ಕೋಬೇಕು. ಇದೇ ಅಭ್ಯಾಸವನ್ನ ಇನ್ನೊಂದು ಮೂಗಿಗೆ ಕೂಡ ಮಾಡ್ತಾ ಹೋಗ್ಬೇಕು. ಯಾವಾಗಲೂ ಒಂದು ಭಾಗಕ್ಕೆ ಮಾಡಿ ನಿಲ್ಲಿಸಬಾರ್ದು, ಇನ್ನೊಂದು ಕಡೆಗೆ ಕೂಡ ಅದೇ ಅಭ್ಯಾಸವನ್ನು ಮಾಡಬೇಕು. ಮಾಡೋದಕ್ಕಿಂತ ಮುಂಚೆ ಒಮ್ಮೆ ದಾರವನ್ನು ಶುಚಿ ಮಾಡ್ಕೋಬೇಕು. ತೊಳ್ಕೊಂಡು ನೀರಿನಲ್ಲಿ ಒದ್ದೆ ಮಾಡ್ಕೊಂಡು, ಬರಿಯ ನೀರಲ್ಲಿ ಮಾಡೋದಕ್ಕಿಂತ ಉಪ್ಪು ನೀರಿನಲ್ಲಿ ಒದ್ದೆ ಮಾಡ್ಕೊಂಡು ಮತ್ತೆ ಇನ್ನೊಂದು ಕಡೆಗೆ ಕೂಡ ಇದೇ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಸೂತ್ರನೇತಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ಕೂಡ ನೋಡಿದ್ರಿ ಇವತ್ತು ನೀವು. ಇವತ್ತಿನ ಸಂಚಿಕೆ ಬಹಳ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಯಾಕಂದ್ರೆ ವಿಶೇಷವಾಗಿರುವಂಥ ಅಭ್ಯಾಸ, ಸ್ವಲ್ಪ ಕಷ್ಟಕರವಾಗಿರುವ ಕ್ಲಿಷ್ಟಕರವಾಗಿರುವ ಅಭ್ಯಾಸ. ಹಾಗಾಗಿ ಗುರುಮುಖೇನ ಆದಷ್ಟು ಕಲಿತ ಅಭ್ಯಾಸವನ್ನ ಮಾಡಿ ಅನ್ನೋ ಸೂಚನೆಯನ್ನು ಕೊಡ್ತಾ ಹೋಗ್ತೀನಿ. ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು. ಹೀಗೆ ವಿಶೇಷ ಅಭ್ಯಾಸಗಳನ್ನ ನಿಮ್ಗಾಗಿ ಹೊತ್ತು ತರ್ತೀನಿ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ. ಧನ್ಯವಾದಗಳು.